ನಾನು ಈ ಥರ ಮನೆ ಕಟ್ಟಿ ನನ್ನ ಮಗನ್ನ ಸೆಟ್ಲ್ ಮಾಡಬೇಕು. ಮನೆ ನೋಡಿದ್ರೆ ನೋಡಬೇಕು ಅನಿಸುತ್ತೆ. ನಾನು ಈ ಥರ ಮನೆ ಕಟ್ಟಲೇಬೇಕು. ನಮ್ಮಪ್ಪ ಮನಸ್ಸಲ್ಲಿ ಏನು ಅನ್ಕೊಳ್ತಾ ಇದ್ದಾರಂತ ನಂಗೆ ಚೆನ್ನಾಗಿ ಗೊತ್ತು. ಒಂದು 5 ನಿಮಿಷ ನಮ್ಮ ಫ್ರೆಂಡ್ ಕಾಲ್ ಮಾಡ್ತಾನೆ, ನಾನು ಬರ್ತೀನಿ, ಹೋಗಪ್ಪ. ಹಾಯ್ ಅಕ್ಕ, ನಿಮ್ ಮನೆ ನೋಡಕ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ನಿಮ್ ಮನೆ ನೋಡ್ಬೇಕು ಅಂತ ನಂಗೆ ತುಂಬಾ ಆಸೆ ಅಕ್ಕ. ಖಂಡಿತ ಬಾಪ ನೋಡು. ಮನೆ ಎಲ್ಲ ತುಂಬಾ ಚೆನ್ನಾಗಿ ಕಟ್ಸ್ತಾ ಇದೀರಾ. ಸೊ ನಮಗೂ ಏನಾರ ಸಜೆಷನ್ ಕೊಡಿ ಅಕ್ಕ, ಈ ತರ ಮನೆ ಕಟ್ಸಕ್ಕೆ. ನೀನ್ ಮನೆ ಕಟ್ಸ್ಬೇಕು ಅಂತಿದ್ಯಾ? ಹೌದು ಅಕ್ಕ. ನಿನಗೆ ಟೆನ್ಷನ್ ಇಲ್ದಿರಂಗ್ ಈ ತರ ಬ್ಯೂಟಿಫುಲ್ ಹೌಸ್ ಬರ್ಬೇಕಾ? ಹೌದು ಅಕ್ಕ. ನಿನ್ ಬಜೆಟ್ ಒಳಗಡೆ ಪ್ಲಾನ್ ಮಾಡ್ಕೊಂಡು ಕಟ್ಸ್ಬೇಕು ಅಂತ ನಿಜ ನಿಜ, ಅನ್ಕೊಂಡಿದ್ಯಾ? ನಾವು ಬಜೆಟ್ಗೆ ಹುಡುಕ್ತಾ ಇರೋದು ಈ ಮನೆ. ಹೌದಾ? ನೀನ್ ಸ್ಕೈಲೈನ್ಸ್ ಕನ್ಸ್ಟ್ರಕ್ಷನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡು. ಅವ್ರದ್ದು ಇಂಜಿನಿಯರ್ಸ್ ಒಳ್ಳೆ ಟೀಮ್ ಇದೆ. ಅವರು ಫೌಂಡೇಶನ್ ಲೆವೆಲ್ಗೆ ಇಂಜಿನಿಯರ್ಸ್ ಬರ್ತಾರೆ, ಪ್ರತಿ ಲೆವೆಲ್ಗೆ ಯಾವ್ದು ಟೈಮಿಗೆ ಬರಬೇಕೋ ಬರ್ತಾರೆ. ಆಮೇಲೆ ನಮಗೆ ಸಣ್ಣ ಪುಟ್ಟ ಏನೇ ಆಲ್ಟ್ರೇಷನ್ ಇದ್ರೂ ಮಾಡಿಕೊಡ್ತಾರೆ. ಒಂದು ಎರಡನೇದು, ನಿನ್ನ ಡ್ರೀಮ್ ಹೌಸು. ಇವಾಗ ನಾವೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳು, ಕರೆಕ್ಟಾ? ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ನಾವು ಸ್ವಲ್ಪ ದುಡ್ಡು ಇಟ್ಕೊಂಡು ಅರಮನೆ ಅಂತ ಮನೆ ಕಟ್ಟಬೇಕು ಅಂತ ಡ್ರೀಮಲ್ಲಿ ಇರ್ತೀವಿ. ನಿನ್ಗೆ ಆ ಥರದ ಡ್ರೀಮ್ ಏನಾರು ಇದ್ದರೆ ನೀನು ಸ್ಕೈಲೈನ್ ಕನ್ಸ್ಟ್ರಕ್ಷನ್ನ ಭೇಟಿ ಮಾಡು. ಒಂದು ಎರಡನೇದು, ಆಮೇಲೆ ಅಲ್ಲಿರೋ ಇಂಜಿನಿಯರ್ಸ್ ಎಲ್ಲರೂ ನಮ್ಮ ಮನೆ ಮಕ್ಳ ಥರ ಆಗಿಬಿಡ್ತಾರೆ. ಅಷ್ಟು ಅವ್ರದ್ದೊಂದು ಮನೆ ಕಟ್ತಿದ್ದಾರೆ ಅನ್ನೋ ಫೀಲಲ್ಲಿ ಕಟ್ತಾರೆ. ಪ್ರತಿಯೊಂದು ನಮ್ಮದು ಏನು ಭಾವನೆ ಇರುತ್ತೋ, ನಮಗೆ ಇವಾಗ ನಾವು ಕಾಮನ್ ಪೀಪಲ್ಸ್ಗೆ ಏನೋ ಒಂದು ಮನೆ ಬರಬೇಕು ಅಂತಿರುತ್ತೆ, ನಮ್ಗೆ ಔಟ್ಪುಟ್ ಮಾಡೋಕ್ಕೆ ಗೊತ್ತಾಗ್ತಿರಲ್ಲ. ನಮ್ಮ ಜೊತೆ ಡಿಸ್ಕಸ್ ಮಾಡ್ಕೊಂಡು ಅದೇ ಥರ ಔಟ್ಪುಟ್ ಕೊಡ್ತಾರೆ, ಆಯಿತಾ? ನಮ್ಮ ಈ ಮನೆ ಕಂಪ್ಲೀಟ್ ಆಗೋವರೆಗೂ ನಮ್ಮ ಜೊತೆಲಿ ನಿಂತ್ಕೊಂಡು ನಮ್ಗೆ ಹೆಂಗೆ ಬೇಕೋ ಹಂಗೆ ಸ್ಕೈಲೈನ್ ಕನ್ಸ್ಟ್ರಕ್ಷನ್ಸ್ ಅವ್ರು ಮಾಡಿಕೊಟ್ಟಿದ್ದಾರೆ. ವಿ ಆರ್ ಟೋಟಲಿ ಸ್ಯಾಟಿಸ್ಫೈಡ್. ಸ್ಕೈಲೈನ್ ಕನ್ಸ್ಟ್ರಕ್ಷನ್ಸ್ ಅವ್ರದ್ದು ತುಂಬ ಒಳ್ಳೆ ಟೀಮ್ ಇದೆ. ಆಮೇಲೆ ನಮ್ಮ ಜೊತೆಲೇ ಸ್ಪಂದಿಸ್ತಾರೆ. ಈ ಸಣ್ಣದಕ್ಕೂ ಇವಾಗ ಬೇರೆಯವರಾದರೆ ನಾವು ಒಂದ್ಸಲ ಹೇಳಿದ್ರೆ ಮುಗಿದೋಯ್ತು, ಆ ಥರ ನಾವು ಕರೆಕ್ಷನ್ಸ್ನ ಕೊಡ್ತಾನೆ. ನಮ್ಮ ಮನೆ ಕಟ್ತಾ ಥಾಟ್ಸ್ಗಳು ಬರುತ್ತೆ. ನಾವು ಕನ್ಸ್ಟ್ರಕ್ಷನ್ಸ್ ಲೆವೆಲ್ಸಲ್ಲಿ ಬೇರೆ ಬೇರೆ ಯೋಚನೆಗಳು ಬರುತ್ತೆ. ಅವ್ರು ಅದಕ್ಕೆಲ್ಲ ಸ್ಪಂದಿಸ್ತಾರೆ. ಆಮೇಲೆ ನಿನ್ನ ಬಜೆಟ್ ಒಳಗಡೆ ಕ್ವಾಲಿಟಿ ಮತ್ತು ಬ್ಯೂಟಿಫುಲ್ ಹೋಮ್ ಬೇಕಂದರೆ ಸ್ಕೈಲೈನ್ ಕನ್ಸ್ಟ್ರಕ್ಷನ್ಸ್ ಅವನ್ನ ಕ್ಲೀನಾಗಿ, ವಾಸ್ತು ಪ್ರಕಾರ ಎಲ್ಲ ಕ್ಲೀನಾಗಿ. ಖಂಡಿತ. ನಾವು ಮನೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಈ ಮೂಲೆಯಲ್ಲಿ, ಅಗ್ನಿ ಮೂಲೆಯಲ್ಲಿ, ಇದು ಅಡುಗೆ ಮನೆ, ಕುಬೇರನ ಮನೆ ಮೂಲೆಯಲ್ಲಿ ಬೆಡ್ರೂಮ್ಸು ಮತ್ತು ದೇವ್ರ ಮನೆ ಇಲ್ಲೇ ಬರಬೇಕು. ನಮ್ಮ ಮನೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ 3Dಯಲ್ಲಿ ನಮ್ಮದು ಫೋಟೋ ತೋರಿಸ್ಬಿಡ್ತಾರೆ. ಮನೇಲಿ ಆಪ್ಷನ್ಸ್ ಇರುತ್ತೆ, ಇದು ಬೇಕಾ ಅಂತಂದ್ಬಿಟ್ಟು ನನ್ನ ಮನೇನ ನಾನು ಪಿಂಕ್ ಲೆವೆಲಲ್ಲೇ ನಾನು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡ್ಕೊಂಡ್ಬಿಟ್ಟು, ಆಯಿತಾ? ತುಂಬ ಕೋಪ್ರೇಟ್ ಮಾಡಿ ಕೊಡ್ತಾರೆ. ಆಮೇಲೆ ನಮ್ಮ ಬಜೆಟ್ ಹೇಳಿದ್ರೆ ಆ ಬಜೆಟ್ ಒಳಗಡೆ ಎಷ್ಟು ಬ್ಯೂಟಿಫುಲ್ ಆಗಿ ಔಟ್ಪುಟ್ ಕೊಡಬೇಕೋ ಅದು ಕೊಡ್ತಾರೆ. ಸ್ಕೈಲೈನ್ ಕನ್ಸ್ಟ್ರಕ್ಷನ್ಸ್. ಹೌದು, ಸ್ಕೈಲೈನ್ ಕನ್ಸ್ಟ್ರಕ್ಷನ್ಸ್ ಅವರು. ಆಮೇಲೆ ನಮಗೆ ಈ ಥಾಟ್ಸೇ ಇರಲಿಲ್ಲ, ನಮ್ಮ ಬಜೆಟ್ ಒಳಗಡೆ ಆಗುತ್ತೆ. ಇವಾಗ ಯಾವುದೋ ಫ್ರೆಂಡ್ ಮನೆ ನೋಡ್ಕೊಂಡು ಬರ್ತೀವಿ, ಅಥವಾ ಯಾವುದೋ ದೊಡ್ಡವ್ರ ಮನೆ ನೋಡ್ಕೊಂಡು ಬರ್ತೀವಿ. ನಮಗೊಂದು ಆಸೆ ಇರುತ್ತೆ, ನನಗೆ ಮನೆ ಕಂಪ್ಲೀಟ್ ಆದಮೇಲೆ ನನ್ನ ಮನೆನೂ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಗೊತ್ತಾಗಿದ್ದು. ಇದು ಸೈಟ್ ಬಂದ್ಬಿಟ್ಟು ಎಷ್ಟಿದೆ? ಸೈಟಾ ನಮ್ಮದು 30 ಫೀಟ್ ಅಗಲ. ಇದು ಸೈಟ್ ಮೆಜರ್ಮೆಂಟ್ ಹೇಳೋಕ್ಕೆ ಆಗಲ್ಲ. ಯಾಕೆ ಹೇಳೋಕ್ಕಾಗಲ್ಲ ಅಂದರೆ ಒಂದೊಂದು ಮೂಲೆಯಲ್ಲಿ ಒಂದೊಂದು ಸೈಜ್ ಇದೆ. ಇದು ಅನ್ಸೈಜ್ ಸೈಟು. ಒಂದು ಈ ಅನ್ಸೈಜ್ ಸೈಟ್ನ ಇಷ್ಟೊಂದು ರೆಕ್ಟ್ಯಾಂಗಲ್ ಆಗಿ ತೊಗೊಂಡು, ಆಮೇಲೆ ನನಗೆ ಗ್ರೌಂಡ್ ಫ್ಲೋರ್ ಮನೆ ಬೇಕಾಗಿತ್ತು. ಬೇರೆ ಎಷ್ಟೊಂದು ಬೇರೆ ಕನ್ಸ್ಟ್ರಕ್ಷನ್ಸ್ ಟೀಮ್ ಅವ್ರು ಬಂದಿದ್ರು, ಕನ್ಸ್ಟ್ರಕ್ಷನ್ ಡೆವಲಪರ್ಸ್ ಟೀಮ್ ಅವ್ರು ಬಂದಿದ್ರು. ನೀವು ಗ್ರೌಂಡ್ ಫ್ಲೋರ್ ಫುಲ್ಲು ಪಾರ್ಕಿಂಗ್ ಮಾಡ್ಕೊಂಡ್ಬಿಡಿ, ಫಸ್ಟ್ ಫ್ಲೋರಿಂದ ಮನೆ ಮಾಡ್ಕೊಳ್ಳಿ ಅನ್ನೋ ಸಜೆಷನ್ ಕೊಡ್ತಿದ್ರು, ಪ್ಲ್ಯಾನ್ಗಳು ಕೊಡ್ತಿದ್ರು. ಬಟ್ ನನಗೆ ನಮ್ಮ ಹಸ್ಬೆಂಡ್ಗೆ ಗ್ರೌಂಡ್ ಫ್ಲೋರಿಂದ ಮನೆ ಬೇಕಾಗಿತ್ತು. ನನಗೆ ಗಾರ್ಡನ್ ಏರಿಯಾ ಬೇಕಾಗಿತ್ತು, ನನಗೆ ಸಿಟ್ಔಟಿಗೆ ಜಾಗ ಬೇಕಾಗಿತ್ತು, ಮತ್ತು ಕಾರ್ ನಿಲ್ಸೋಕ್ಕೂ ನಂಗೆ ಗ್ರೌಂಡ್ ಫ್ಲೋರೇ ಬೇಕಾಗಿತ್ತು. ದೊಡ್ಡದೆರಡು, ನಮ್ಮದು ಇದು XUV ಮತ್ತು ಇನೋವಾ ಇದೆ, 2 ಕಾರ್ ನಿಲ್ಲಿಸೋ ಅಷ್ಟು ದೊಡ್ಡ ಜಾಗ ಬೇಕಾಗಿತ್ತು ನನಗೆ. ಸೊ ಯಾರು ಒಂದು 3-4 ಟೀಮ್ನ, ನಾನು 3-4 ಕನ್ಸ್ಟ್ರಕ್ಷನ್ಸ್ ಕಂಪನಿನ ಕನ್ಸಲ್ಟ್ ಮಾಡಿದಾಗೂ ಗ್ರೌಂಡ್ ಫ್ಲೋರು ಪಾರ್ಕಿಂಗ್ ಬಿಟ್ಬಿಡಿ ಅಂತ ಹೇಳ್ತಿದ್ರು. ಸ್ಕೈಲೈನ್ ಕನ್ಸ್ಟ್ರಕ್ಷನ್ಸ್ ಅವ್ರು ಬಂದು ಮಾಡ್ಕೊಡ್ತೀವಿ ಅಂತಂದ್ರು. ನಮಗೊಂದು ಭಯ ಏನು ಅಂದರೆ 4-5 ಕಂಪ್ನಿಯವ್ರು ಆ ಥರ ಹೇಳಿದ್ದಾರೆ, ಇವರು ಇಷ್ಟು ಚೆನ್ನಾಗಿ ಮಾಡ್ಕೊಡ್ತೀನಿ ಅಂತಿದ್ದಾರಲ್ಲ ಅಂತ ಅಂದ್ಬಿಟ್ಟು ಡೌಟ್ ಆಗ್ತಿತ್ತು. ಬಟ್ ಬ್ಯೂಟಿಫುಲ್ಲಾಗಿ ಪ್ಲ್ಯಾನ್ ಮಾಡಿದ್ದಾರೆ. ನಮ್ದು 2 ಕಾರ್ ನಿಂತಿದೆ, ನೀವು ನೋಡಿದ್ರಿ ಹೊರಗಡೆ? ನೋಡಿದ್ರಿ. ಸಿಟ್ಔಟಿಗೆ ಜಾಗ ಇದೆ, ಗಾರ್ಡನ್ ಇದೆ, ಆಯಿತಾ? ಇಷ್ಟು ದೊಡ್ಡ ಸ್ಪೇಷಿಯಸ್ ಹಾಲ್ ಬಂದಿದೆ. ಇಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿ ಫಸ್ಟೇ. ಆಮೇಲೆ
ನಮ್ಮ ಮನೆನ ಡ್ರೀಮ್ ಹೌಸ್ನ ನಾವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ತೋರಿಸ್ಬಿಡ್ತಾರೆ 3D. ಹೌದು. ಅದು ತುಂಬ ಖುಷಿ. ಯಾಕೆ ಖುಷಿ. ಅಂತ ಅಂದರೆ ನಮ್ಮ ಮನೆ ಕಟ್ಟೋಕ್ಕಿಂತ ಮುಂಚೆ ಹಿಂಗೆ ಕಾಣ್ಬೋದು, ಹಂಗೆ ಕಾಣ್ಬೋದು ಅಂತ ನಮಗೊಂದು ಕನಸಿರುತ್ತೆ. ಓಕೆ. ಆಮೇಲೆ ಚೇಂಜಸ್ ಎಷ್ಟೇ ಸಲ ಹೇಳು ಬೇಜಾರು ಮಾಡ್ಕೊಳ್ಳೋದಿಲ್ಲ. ನಮ್ಗೆ ಹಿಂಗೆಲ್ಲ ಹಂಗೆ ಬೇಕು, ಹಂಗಲ್ಲ ಹಿಂಗೆ ಬೇಕು. ಆಮೇಲೆ ನಮ್ಮ ತಲೆಯಲ್ಲಿ ಇಲ್ದಿರೋ ಥಾಟ್ಸನ್ನು ಕೂಡ ಕೊಡ್ತಾರೆ ಅವರು. ಇದನ್ನ ಮಾಡ್ಬೋದು, ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ, ಕಮ್ಮಿ ರೇಟಲ್ಲಿ ಮಾಡಿಕೊಡ್ತಾರೆ. ಮೇನ್ ಥಿಂಗ್ ಏನಂದರೆ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಬೇರೆ ಕಂಪನಿಗೆ ನಾನು ತುಂಬ ಹೆಸರು ಬೇಡ, ತುಂಬ ಕಂಪನಿಗೆ, ತುಂಬ ಕನ್ಸ್ಟ್ರಕ್ಷನ್ಸ್ ಟೀಮ್ಗೆ ಕನ್ಸಲ್ಟ್ ಮಾಡಿದ್ದೀನಿ ಆಯಿತಾ. ತುಂಬ ರೇಟು ಚೀಪೆಸ್ಟ್ ರೇಟಲ್ಲಿ ಮಾಡಿಕೊಡ್ತಾರೆ. ನಾವೇ ನಿಂತ್ಕೊಂಡು ಮಾಡಿದ್ರು ಮಾಡೋಕ್ಕಾಗದಷ್ಟು ಚೀಪೆಸ್ಟ್ ರೇಟಲ್ಲಿ ಮಾಡಿಕೊಡ್ತಾರೆ. ನೀನು ಕನ್ಸಲ್ಟ್ ಮಾಡಪ್ಪ, ಅವ್ರನ್ನ ಕನ್ಸಲ್ಟ್ ಮಾಡಿ ನೀನು ಖಂಡಿತ ಬಂದು ನನಗೆ ಗೃಹಪ್ರವೇಶ ಕರಿ ಆಯಿತಾ. 100% ಕರಿತೀನಿ ನಾನು. ತುಂಬ 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 ಚೆನ್ನಾಗಿ ಮಾಡಿಕೊಡ್ತಾರೆ. ಥ್ಯಾಂಕ್ ಯು ಸೊ ಮಚ್ ಅಕ್ಕ. ನೀವು ಯಾರಿಗೂ ಬೇರೆಯವ್ರಿಗೆ ರೆಫರ್ ಮಾಡಿಲ್ವಾ? ಅಯ್ಯೋ, ನನ್ನ ಫ್ರೆಂಡ್ಸ್ ತುಂಬ ಜನಕ್ಕೆ ರೆಫರ್ ಮಾಡಿದ್ದೀನಿ. ಅವ್ರು ಕಟ್ಸ್ಕೊಂಡಿದ್ದಾರೆ. ನಾನೆಷ್ಟು ಖುಷಿ ಪಟ್ಟಿದ್ದೀನೋ ಅವರು ಅಷ್ಟೇ ಖುಷಿ ಪಟ್ಟಿದ್ದಾರೆ. ಆಮೇಲೆ ಈಗ ಅಟ್ ಪ್ರೆಸೆಂಟ್ ನಮ್ಮದೇ ಇನ್ನೊಂದು ಪ್ರಾಜೆಕ್ಟ್ ಇದು ಪ್ರೊಸೆಸಿಂಗಲ್ಲಿದೆ. ಅವ್ರದೇ ಇದು ಸ್ಕೈಲೈನ್ ಕನ್ಸ್ಟ್ರಕ್ಷನ್ಸ್ ಅವ್ರಿಗೆ ಕೊಟ್ಟಿದ್ದೀವಿ, ಪ್ರೊಸೆಸಿಂಗಲ್ಲಿದ್ದಾರೆ. ನನ್ನ ಫ್ರೆಂಡ್ಸ್ಗೆ ಒಂದು 10-15 ಜನ ಕೇಳಿದ್ದೀವಿ. ಅದನ್ನ 10-12 ಜನದ್ದು ಬಿಲ್ಡಿಂಗ್ ಮುಗಿಸ್ಕೊಟ್ಟಿದ್ದಾರೆ. ದೇ ಆರ್ ಆಲ್ಸೋ ಫುಲ್ ಹ್ಯಾಪಿ. ಅವ್ರಿಗೆ ಖುಷಿ ಆಗುತ್ತೆ, ಅವ್ರನ್ನ ರೆಫರ್ ಮಾಡಿದ್ದೀರಾ ಅಂತಂದ್ಬಿಟ್ಟು ಖುಷಿ ಆಗುತ್ತೆ. ತುಂಬ ತುಂಬ ಚೆನ್ನಾಗಿ ಮಾಡಿಕೊಡ್ತಾರಪ್ಪ. ಇಷ್ಟು ಬ್ಯೂಟಿಫುಲ್ ಮನೇನ ಇವಾಗ ಯಾರೇ ಬಂದು ನೋಡಿದ್ರೂ ಚೆನ್ನಾಗಿದೆ ಅಂತಂದರೆ ಒಂದು ಪಾರ್ಟು ನಾವು ದುಡ್ಡು ವಂಚೋದು ಅದೆಲ್ಲ ಲೋನು ಅದೆಲ್ಲ ಒಂದು ಪಾರ್ಟ್ ಆದರೆ ಸ್ಕೈಲೈನ್ ಕನ್ಸ್ಟ್ರಕ್ಷನ್ಸ್ ಅವ್ರ ಕಡೆಯಿಂದನೇ ಈ ಬ್ಯೂಟಿಫುಲ್ ಹೋಮ್ ಆಗೋಕ್ಕೆ ಸಾಧ್ಯ. ಸರ್, ಇಷ್ಟೊಂದು ಚೆನ್ನಾಗಿರೋ ಮನೇನ ಯಾವ ಕಂಪ್ನಿಯಿಂದ ಮಾಡಿಸಿದ್ರಿ ಸರ್ ನೀವು ಕನ್ಸ್ಟ್ರಕ್ಷನ್? ಸರ್, ನನ್ನ ಫ್ರೆಂಡ್ ಆದಂತಹ ಪ್ರಕಾಶ್ ಅಂತೇಳಿ ಸ್ಕೈಲೈನ್ ಕನ್ಸ್ಟ್ರಕ್ಷನ್ಸ್ ಅಂಡ್ ಡಿಸೈನರ್ಸ್ ಅಂತೇಳಿ ಒಂದು ಕಂಪ್ನಿ ಇದೆ. ಅವರು 2040 ನನ್ನ ಮೆಜರ್ಮೆಂಟ್ ಕೊಟ್ಟೆ ಅವರಿಗೆ. 2040 ಈ ತರ ಲಕ್ಸುರಿ ಆಗಿರೋ ಮನೆ ತುಂಬಾ ಚೆನ್ನಾಗಿ ಕಟ್ಟಿದ್ರು ಸರ್. ತುಂಬಾ ಖುಷಿ ಆಯ್ತು. 2040 ಕೆಳಗಡೆ ಪಾರ್ಕಿಂಗ್ ಸಿಂಗಲ್ BHK ಒಂದು ಮಾಡಿದ್ದಾರೆ. ಮೇಲ್ಗಡೆ ಫಸ್ಟ್ ಫ್ಲೋರ್ ಅಲ್ಲಿ ಹಾಲ್, ಒಂದು ಕಿಚನ್, ಪೂಜಾ ರೂಮ್. ಎಜುಕೇಶನ್ಗೆ ಅಂತ ಒಂದು ಚಿಕ್ಕ ರೂಮ್ ಮಾಡ್ಕೊಟ್ಟಿದ್ದಾರೆ. ಟೈಲ್ಸ್ ಮತ್ತೆಲ್ಲ ತುಂಬಾ ಗ್ರ್ಯಾಂಡ್ ಆಗಿ ಮಾಡೋದು ಸರ್. ಮತ್ತೆ ಮೇನ್ ನಮಗೆ ವಿತ್ ರೈಲಿಂಗ್ಸ್ ನೋಡಿ, ಎಲ್ಲ SS ಗ್ಲಾಸ್ ಮತ್ತೊಂದು ಮಗದೊಂದು ಮಾಡ್ತಾರೆ. ಅವ್ರು ನನಗೆ ಖುದ್ದಾಗಿ ಟೀ ಕೂಟಲ್ಲಿ ಮಾಡಿಕೊಟ್ಟಿದ್ದಾರೆ. ಟೀ ಕೂಟಲ್ಲಿ ಮಾಡಿ ಪಾಲಿಶ್ ಮಾಡಿದ್ದಾರೆ, ವಿತ್ ಗ್ಲಾಸ್ ಹಾಕಿದ್ದಾರೆ. ತುಂಬ ಗ್ರ್ಯಾಂಡಾಗಿ ಬಂದಿದೆ. ಬಂದವರೆಲ್ಲ ಏನು 2040 ಇಷ್ಟು ಚೆನ್ನಾಗಿ ಕಟ್ಟಿದಿರಲ್ಲ ಸರ್ ನೀವು ಬಿಲ್ಡಿಂಗು, ಆಸಮ್ ಸರ್. ಯಾರು ಕಟ್ಟಿದ್ದೀವಿ ಸರ್, ನಮಗೂ ಕಾಂಟ್ಯಾಕ್ಟ್ ನಂಬರ್ ಕೊಡಿ. ನೀವು ಎಷ್ಟೊಂದು ಜನಕ್ಕೆ ರೆಫರ್ ಮಾಡಿದ್ದೀನಿ ಸರ್. ರೆಫರ್ ಮಾಡಿ ಆಲ್ರೆಡಿ ನನ್ನ ಕಡೆಯಿಂದ 5-6 ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿಕೊಟ್ಟಿದ್ದಾರೆ ಸರ್. ಹಾಂ, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೆಕೆಂಡ್ ಫ್ಲೋರಲ್ಲಿ ಡಬಲ್ ರೂಮ್ ಇದೆ. ಥರ್ಡ್ ಫ್ಲೋರಲ್ಲಿ ಸಿಂಗಲ್ ಬೆಡ್ರೂಮ್ ಇದೆ. ತುಂಬ ಕ್ಲಾಸಿ ಆಗಿದೆ, ತುಂಬ ಚೆನ್ನಾಗಿದೆ. ಅದರಲ್ಲೂ ಫುಲ್ ಬಾಡಿ ಅಂತ ಹಾಕಿದ್ದಾರೆ, ತುಂಬ ಗ್ರ್ಯಾಂಡ್ ಆಗಿದೆ ಸರ್. ಅದು ಸ್ಕೈಲೈನ್ DC ಹೆಚ್ಚಿನ ಕಂಪ್ನಿಯಿಂದ ನಾವು 30-40 ಸೈಟಲ್ಲಿ ಅವ್ರಿಗೆ ಕನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಕೆಳಗಡೆ ಪಾರ್ಕಿಂಗ್ ಕೊಟ್ಟಿದ್ದಾರೆ. ಕೆಳಗಡೆ ಒಂದು ಸಿಂಗಲ್ ಬೆಡ್ರೂಮ್ ಇದೆ. ಮೇಲ್ಗಡೆ 4 ರೂಮ್ಸ್ ಇದೆ. ಆಮೇಲೆ ವಿಶಾಲವಾದ ರೂಮ್ ಹಾಲ್ ಇದೆ. ಆಮೇಲೆ ದೇವ್ರ ಮನೆ ಕೊಟ್ಟಿದ್ದಾರೆ. ಅಟ್ಯಾಚ್ ಕಿಚನ್ ಕೊಟ್ಟಿದ್ದಾರೆ. ನಮ್ಮ ಅಳತೆ ತಕ್ಕಂತೆ ನಮಗೆ ಕಮ್ಮಿ ಇದರೊಳಗೆ ಮಾಡಿಕೊಟ್ಟಿದ್ದಾರೆ. 2 ರೂಮ್ ಇದೆ. 3rd ಫ್ಲೋರಲ್ಲಿ ಸಿಂಗಲ್ ರೂಮ್ ಇದೆ. ಅಲ್ಲಿ ಮೇಲ್ಗಡೆ ನಮಗೆ ಏನೇನು ಅಂದರೆ ಬಟ್ಟೆ ಒಗೆಯುವಂಥ ವಾಷಿಂಗ್ ಮಿಷಿನ್ಗಳು ಎಲ್ಲ ಇಟ್ಕೊಳ್ಳೋಂಥ ಸ್ಪೆಷಲಿಟಿ ಇದೆ. ತುಂಬ ಪ್ರೀಮಿಯಮ್ ಆಗಿ ಲಕ್ಸುರಿ ಕಟ್ಟೋರೆ. ನೀವು ರೆಫರ್ ಮಾಡಿದ್ದೀರಾ ಸರ್ ಇವ್ರಿಗೆ ಕಟ್ಸ್ಬೇಕು ಅಂತ? ಬೇರೆ ಒಂದು 3 ಜನ ಕೊಟ್ಟಿದ್ದೀನಿ. ಕಾಚೆ ಒಂದೆರಡು ಕೊಟ್ಟಿದ್ದೀನಿ. ಅಲ್ಲಿ ಇನ್ನೇನು ಫಿನಿಶಿಂಗ್ ಸ್ಟೇಜಲ್ಲಿ ಇದೆ. ಹೌದಾ? ಓಕೆ ಸರ್, ಆಯಿತು. 3040 ಸ್ಕೈಲೈನ್ ಡಿಸೈನರು ಮನೆ ಕಟ್ಟಿದ್ದಾರೆ. ತುಂಬ ನಮ್ಮದು ತುಂಬ ಖುಷಿಯಾಗಿದೆ. ಎಲ್ಲ ಬಂದವರೆಲ್ಲ ಅವರು ಎಲ್ಲ ರೆಫರ್ ಮಾಡಿ ಅವ್ರಿಗೆ ತುಂಬ ಖುಷಿ ಅಂತ ಹೇಳ್ತಾ ಇದ್ದಾರೆ. ಸ್ಕೈಲೈನ್ ಡಿಸೈನರಂತೂ ತುಂಬಾ ಚೆನ್ನಾಗಿ ಕಟ್ತಾ ಇದ್ದಾರೆ. ಕೆಲವು ನಾವು ಅವ್ರದ್ದು ಮಾಡಿರೋದೆಲ್ಲ ಒಂದು 4 ಬಿಲ್ಡಿಂಗ್ ಎಲ್ಲ ಹೋಗಿ ನೋಡಿದ್ದೀವಿ. ತುಂಬ ಚೆನ್ನಾಗಿದೆ. ಈ ಯಾರು ಮನೆ ಕಟ್ಟಬೇಕು ಅಂತ ಏನಾದ್ರು ನಿಮ್ಮಲ್ಲಿ ಇದ್ದರೆ ಅಷ್ಟು ಅವ್ರನ್ನ ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಈಗ ಕನ್ಸ್ಟ್ರಕ್ಷನಲ್ಲಿ ಕೆಳಗಡೆ ಬರೀ 3040 ಸೈಟಲ್ಲಿ ಗ್ರೌಂಡ್ ಫ್ಲೋರ್ ಫುಲ್ಲು ಒಂದು 3 ಕಾರ್ ನಿಲ್ಲಂಗೆ ಪಾರ್ಕಿಂಗ್ ಮಾಡಿದ್ದೀವಿ. ಕೆಳಗಡೆ ಸಿಂಗಲ್ BHK ಒಂದು ಮನೆ ಇದೆ. ಅದರಿಂದ ಫಸ್ಟ್ ಫ್ಲೋರ್ ಬಂದರೆ ಬರೀ ದೊಡ್ಡ ಹಾಲ್ ಕೊಟ್ಟಿದ್ದಾರೆ. ಅದಕ್ಕೆ ಸಿಟ್ಔಟ್ ಕೊಟ್ಟಿದ್ದಾರೆ, ಒಂದು ಕಿಚನ್ ಕೊಟ್ಟಿದ್ದಾರೆ, ಒಂದು ರೆಸ್ಟ್ ರೂಮ್ ಒಂದಿದೆ. ಅದರಿಂದ ಮೇಲ್ಗಡೆ ಬಂದರೆ 2 ಬೆಡ್ರೂಮ್ ಬರುತ್ತೆ. ತುಂಬ ಬೆಡ್ರೂಮ್ಗೆಲ್ಲ ಎಲ್ಲದಕ್ಕೂ ಬಾಲ್ಕನಿ ಪ್ರೈವೇಟೇಟ್ ಮಾಡಿದ್ದಾರೆ. ಆಮೇಲೆ ಬಾತ್ರೂಮೆಲ್ಲ ದೊಡ್ಡದಾಗಿ ಬಾತ್ರೂಮೆಲ್ಲ ನಮಗೆ ರೆಸ್ಟ್ ರೂಮೆಲ್ಲ ತುಂಬ ಚೆನ್ನಾಗಿದೆ. ಅದ್ರ ಮೇಲ್ಗಡೆ ಬಂದು ಒಂದು ಹೋಮ್ ಥಿಯೇಟ್ರ್ ಮಾಡಿ 2 ರೂಮನ್ನು ಪ್ರೊವೈಡೆಡ್ ಮಾಡಿದ್ದಾರೆ. ಅದು ತುಂಬಾ ಚೆನ್ನಾಗಿದೆ. ಎಲ್ಲ ರೂಮ್ಗೆ ಪ್ರತಿಯೊಂದು ಡಿಸೈನೆಲ್ಲ ಒಂದಕ್ಕೊಂದು ಅದ್ಭುತವಾಗಿದೆ. ಅದ್ರ ಮೇಲ್ಗಡೆ ಒಂದು ಸ್ವಿಮ್ಮಿಂಗ್ ಪೂಲ್ ಥರ ಮಾಡಿ, ಅಲ್ಲಿ ಸಿಟೌಟು ಗಾರ್ಡನ್ ಏರಿಯಾ ಮಾಡಿ, ಸಿಟೌಟೆಲ್ಲ ಮಾಡಿ ತುಂಬ ಅದ್ಭುತವಾಗಿದೆ. ನೀವಂತಲ್ಲ
ನೋಡಿ ಸರ್, ಸ್ಕೈಲೈನ್ ಡಿಸೈನಿಂಗ್ ಕಂಪ್ನಿಯವರು ಅತ್ಯುತ್ತಮ ಅಲ್ಲ ಕಮ್ಮಿ ರೇಟಲ್ಲಿ, ತುಂಬ ಕಮ್ಮಿ ರೇಟಲ್ಲಿ ಮಾಡಿದ್ದಾರೆ. ನಾನು ಎಷ್ಟೋ ಜನದ್ದು ಕೊಟೇಶನ್ ಹಾಕ್ತಿದ್ದೆ. ಅದಕ್ಕಿಂತ ಇವ್ರದ್ದು ಕಂಪೇರ್ ಮಾಡಿದಾಗ ತುಂಬಾ ರೈಟ್ ರೇಟು ತುಂಬಾ ಕಮ್ಮಿ ಇದೆ. ಕನ್ಸ್ಟ್ರಕ್ಷನ್ ಅತ್ಯುತ್ತಮವಾಗಿ ಮಾಡ್ತಾಯಿದ್ದಾರೆ. ಇದು ಕನ್ಸ್ಟ್ರಕ್ಷನ್ ನಾವು ಎಲ್ಲ ಕಡೆಯೂ ವಿಚಾರಿಸಿದ್ದೀನಿ ಅವ್ರಿಗೆ. ಬೇರೆ ನಮ್ಮದು ಎಲ್ಲ ಬೇರೆಯವರೆಲ್ಲ ಈ ಪ್ಲ್ಯಾನಿಗೆ ನಾನು ತುಂಬ ಜನಕ್ಕೆ ನಾನು ರೆಫರ್ ಮಾಡಿದ್ದೀವಿ, ನಮ್ಗೆ ಚೆನ್ನಾಗಿ ಬರಬೇಕು ಅಂತ ಮನೆ. ಈ ಮೆಜರ್ಮೆಂಟಿಗೆ ಎಷ್ಟೋ ಜನ ಎಲ್ಲರೂ ತುಂಬ ಹಾಲೆಲ್ಲ ಚಿಕ್ಕದು ಮಾಡೋದು, ಅವ್ರಿಗೆಲ್ಲ ರೂಮ್ ಮಾಡಿ ಎಲ್ಲ ಚಿಕ್ಕ ಚಿಕ್ಕ ಎಲ್ಲ ಇದು ಮಾಡಿದರು. ಇವ್ರದ್ದು ಪ್ಲ್ಯಾನಲ್ಲೇ ನಮಗೆ ಇಷ್ಟ ಆಯಿತು ಅವ್ರದ್ದು. ತುಂಬ ಸ್ಕೈಲೈನ್ ಡಿಸೈನವರು ಒಳ್ಳೆ ಇಂಜಿನಿಯರ್ ಅವ್ರ ಹತ್ರ ಇದ್ದಾರೆ. ಮೊದಲು ಅವ್ರಿಗೆ ನೀವೇನಾರ ನಿಮ್ಮ ಮನೆ ಚೆನ್ನಾಗಿ ಬರಬೇಕು ಅಂತ ಏನಾರು ನಿಮ್ಮಲ್ಲಿ ಇಷ್ಟ ಇದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಖಂಡಿತ ನಿಮ್ಮ ಅದ್ಭುತವಾದ ನೀವು ಮನೆ ಕಟ್ಕೊಳ್ಳಿ. ಮ್ಯಾಮ್, ನಿಮ್ಮ ಮನೇನ ಇಷ್ಟೊಂದು ಚೆನ್ನಾಗಿ ಕಟ್ಟಿದ್ದಾರೆ, ಯಾವ ಕಂಪ್ನಿಯವರು ಕಟ್ಸ್ಕೊಂಡು ಕೊಟ್ರು ಮ್ಯಾಮ್? ಹಲೋ ಸರ್, ನಮ್ಮ ಮನೆ ತುಂಬ ಚೆನ್ನಾಗಿ ಬಂದಿದೆ. ಕನ್ಸ್ಟ್ರಕ್ಷನ್ ಬಂದು ಸ್ಕೈಲೈನ್ ಅನ್ನೋರು ಡಿಸೈನ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಅನ್ನೋರು ಕಂಪ್ನಿಯಿಂದ ನಮ್ಗೆ ಕಟ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ನಾವು ಅಂದ್ಕೊಂಡಿಕ್ಕಿಂತ ತುಂಬ ಚೆನ್ನಾಗಿ ಬಂದಿದೆ ಮನೆ. ಅಫೋರ್ಡಬಲ್ ಪ್ರೈಸಲ್ಲಿ ಕೂಡ ಬಂದಿದೆ, ಕಟ್ಕೊಟ್ಟಿದ್ದಾರೆ. ಸೊ ಇಂಟೀರಿಯರ್ ವಿತ್ ಎಲ್ಲನೂ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ 30-40 ಮೆಜರ್ಮೆಂಟಲ್ಲಿ ಸ್ವಲ್ಪನೂ ಯಾವ ಪ್ಲೇಸೂ ತುಂಬಾ ವೇಸ್ಟ್ ಮಾಡಿದೆ. ತುಂಬ ಚೆನ್ನಾಗಿ ಬಂದಿದೆ ಸರ್.